ಲೇಸಿಯೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಯಾವ್ದು ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ನಂಬರ್ 1 ಇಂಡೋನೇಷಿಯಾ, ನಂಬರ್ 2 ಸೌದಿ ಅರೇಬಿಯಾ, ನಂಬರ್ 3 ಮಲೇಷಿಯಾ, ನಂಬರ್ 4 ಫಿಲಿಪೀನ್ಸ್, ನಂಬರ್ 5 ಸೌತ್ ಆಫ್ರಿಕಾ, ನಂಬರ್ 6 ಈಜಿಪ್ಟ್, ನಂಬರ್ 7 ಬ್ರೆಜಿಲ್, ನಂಬರ್ 8 ಇಂಡಿಯಾ, ನಂಬರ್ 9 ಮೆಕ್ಸಿಕೋ, ನಂಬರ್ 10 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೆ. ಹಾಗಾದ್ರೆ ಹಲವಾರು ಜನ ವಾದ ಮಾಡಿದ್ರಲ್ಲ ಭಾರತ ದೇಶದಲ್ಲಿ ಇರ್ತಕ್ಕಂಥವರೇ ಸೋಮಾರಿಗಳು, ಬರೀ ಅಮೆರಿಕಾ, ಮಲೇಷಿಯಾ, ಫಿಲಿಪೀನ್ಸ್, ಇಂಡೋನೇಷಿಯಾ ಈ ದೇಶಗಳೆಲ್ಲ ತುಂಬಾ ಅಡ್ವಾನ್ಸ್ ಆಗಿದೆ, ನಾವುಗಳು ಮಾತ್ರ ಹಿಂದುಳಿದಿದೀವಿ, ಇನ್ನು ಯಾವ ಟೆಕ್ನಾಲಜಿ ಇನ್ನು ಸರಿಯಾಗಿ ಏನು ಮಾಡಿಲ್ಲ, ಸೊನ್ನೆ ಇದೆ ಅಂತ ಒಂದಷ್ಟು ಜನರ ವಾದ ಆಗಿರುತ್ತಲ್ವಾ. ಆ ವಾದಗಳಿಗೆ ತಕ್ಕ ಉತ್ತರನೇ ಇದು. ನಾವೊಬ್ರೇ ಲೇಜಿ ಅಲ್ಲ, ಇನ್ನು ಹಲವಾರು ಜನ ಇದ್ದಾರೆ. ಯಾಕೆ ಜನ ಸಿಕ್ಕಾಪಟ್ಟೆ ಲೇಜಿ ಆಗಿದ್ದಾರೆ ಅಂದ್ರೆ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅವರು ರೀಸೆಂಟ್ ಆಗಿ ರಿಸರ್ಚ್ ಮಾಡಿರ್ತಾರೆ. ಆ ರಿಸರ್ಚ್ ಬೇಸ್ ಮೇಲೆ ಇಷ್ಟೆಲ್ಲ ವಿಚಾರಗಳು ನಮ್ಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸೋ ಪ್ರಯತ್ನ ಮಾಡಿರ್ತಾರೆ. ಏನಂತಂದ್ರೆ, ಒಂದಷ್ಟು ಜನ ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆಗಿರ್ತಾರೆ. ಇನ್ ಕೆಲವರು ಚಿಕ್ಕ ಕೆಲಸ ಮಾಡಿ ಮುಗಿಸ್ಬಿಟ್ಟು ಬಂದ್ರೆ ಸಾಕು, ಮನೇಲಿ ಆರಾಮ ಮಲ್ಕೊಂಡ್ಬಿಡೋಣ ಅಂತ ಆಲೋಚನೆ ಇರುತ್ತೆ. ಯಾರಾದ್ರೂ ಸಡನ್ ಆಗಿ ಮನೇಲಿ ಏನಾದ್ರು ಕೆಲಸ ಹೇಳ್ತು ಅಂತಂದ್ರೆ, ಮಾಡೋಣ ಬಿಡು, ನೋಡೋಣ ಬಿಡು, ಇವಾಗ ನಮ್ಗೆ ಏನೋ ಕೆಲಸ ಆಗ್ಬೇಕಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಹೋಗಿ ನಾವೇನ್ ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಇನ್ನ 1 hour ಟೈಮ್ ಇದೆ, ಮಾಡೋಣ ಬಿಡಮ್ಮ ಅಂತ ಈ ತರ ಆಲೋಚನೆ ಇರುತ್ತಂತೆ. ಸಲ್ದರಕ್ಕೆ ಯಾವ್ದೋ ಒಂದು ಇಂಪಾರ್ಟೆಂಟ್ ಓದೋದಿರುತ್ತೆ ಅಂತ ಅನ್ಕೊಳ್ಳೋಣ. ಆ ಓದೋದನ್ನೇ ಬಿಡಲೆ, ನಾಳೆ ಓದ್ರೆ ಆಯ್ತು ಅಂತ ಹೇಳ್ತೀವಿ. ಪ್ರತಿ ಒಂದು ಹೆಜ್ಜೆದಲ್ಲೂ ಪ್ರತಿ ಒಂದ್ರಲ್ಲೂ ನಾವ್ ಏನ್ ಮಾಡ್ತೀವಿ, ಇಗ್ನೋರ್ ಮಾಡ್ತಾ ಇರ್ತೀವಂತೆ. ಈ ಸೋಮಾರಿ ಅನ್ನೋದು ಹೆಗಲೇರ್ ಬಿಟ್ಟಿರುತ್ತೆ, ತಲೆ ಮೇಲೆ ಕೂತು ಕಿವಿಗ್ ಬೆಳ್ ಬಿಡ್ತಾ ಇರ್ತಾರೆ. ಕೆಲಸ ಮಾಡ್ಬೇಡ ಬಿಡು, ಆರಾಮಾಗಿರೋ, ಇರಲಿ ಆಮೇಲೆ ನೋಡೋಣ ಬಿಡ, ಇರೋ ಅನ್ನೋ ತರ ಇರುತ್ತೆ ಅಂತ ಹೇಳಲಾಗ್ತಿದೆ. ಸೋಮಾರಿಗಳಿಗೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದ್ ಕೆಲಸ ಹೇಳಿದ್ರೆ ಮಾಡ್ತಾರ ಅವರು, ನೋಡೋಣ ಬಿಡು, ಮಾಡೋಣ ಬಿಡು, ಕೂತಿದ್ದ ಜಾಗದಲ್ಲೇ ಕೂತಿರ್ತಾರೆ, ಎದ್ದೇ ಹೋಗಲ್ಲ. ಅಥವಾ ನಿಂತಿದ್ದ ಜಾಗದಲ್ಲೇ ನಿಂತಿರ್ತಾರೆ. ಏನಾದ್ರು ಅವ್ನ್ಗೇನೋ ಕೆಲಸ ಆಗ್ಬೇಕಾಗಿರುತ್ತೆ, ಅವ್ನ್ ಮಾಡಲ್ಲ, ಅದು ಇನ್ನೊಬ್ಬನ್ ಕೈಲಿ ಮಾಡಿಸ್ತಾನೆ. ಸೊ ಈ ತರ ಸೋಮಾರಿಗಳು ಸಿಕ್ಕಾಪಟ್ಟೆ ಇದಾರಂತೆ. ಇನ್ನು ಹಲವಾರು ತರ ಸೋಮಾರಿಗಳು ಇದ್ದೇ ಇರ್ತಾರಲ್ವಾ. ಹಾಗಾದ್ರೆ ನಿಮಗ್ ಗೊತ್ತಿರ್ತಕ್ಕಂಥವ್ರು ಅಥವಾ ನೀವು ನೋಡಿರ್ತಕ್ಕಂಥ ಸೋಮಾರಿಗಳು ಯಾವ ತರ ಇದ್ದಾರೆ, ಏನ್ ಮಾಡ್ತಾರೆ? ಈ ಸೋಮಾರಿಗಳಲ್ಲಿ ಒಂದು ಕ್ವಾಲಿಟೀಸ್ ಇರುತ್ತಲ್ಲ, ಆ ಕ್ವಾಲಿಟೀಸ್ ಆದ್ರೂ ಏನು, ಅದನ್ನ ನೀವು ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.